ನಿಖಿಲ್ ಕುಮಾರಸ್ವಾಮಿಗೆ ಶುರುವಾಗಿದೆ ರಾಜಯೋಗ. ಚನ್ನಪಟ್ಟಣ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿ ಗೆಲ್ತಾರಾ ನಿಖಿಲ್ ಕುಮಾರಸ್ವಾಮಿ? ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಗುರೂಜಿಯೊಬ್ಬರು. ತುಮಕೂರಿನ ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯ ಗುರೂಜಿ ಭವಿಷ್ಯ ನುಡಿದಿದ್ದಾರೆ. ದೇವೇಗೌಡರು ಮಾಡಿಸಿದ ಚಂಡಿಕಾಯಾಗ ಫಲ ಕೊಟ್ಟಿದೆ. ತುಮಕೂರಿನ ಚಿನಗಾ ಗ್ರಾಮದಲ್ಲಿರುವ ಮೂಕಾಂಬಿಕಾ ದೇವಾಲಯದಲ್ಲಿ ದೇವೇಗೌಡರು ಚಂಡಿಕಾಯಾಗ ಮಾಡಿಸಿದ್ರು. ಅದು ಫಲ ನೀಡಿದೆ. ದೇವಿ ಸನ್ನಿಧಿಯಲ್ಲಿ ಯಾಗ ಮಾಡಿಸಿದ್ರು ಎಚ್.ಡಿ. ದೇವೇಗೌಡರು. ಅದು ಈಗ ಫಲ ಕೊಟ್ಟಿದೆ ಅಂತ ಆಚಾರ್ಯರು ಹೇಳಿದ್ದಾರೆ, ಗುರೂಜಿ ಹೇಳಿದ್ದಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಯೋಗ ಬಂದಿದೆ ಅಂತ ಹೇಳಿದ್ದಾರೆ. ಚನ್ನಪಟ್ಟಣ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರಾ ಅನ್ನೋ ಪ್ರಶ್ನೆ, ತರ್ಕ ಎಲ್ಲೆಡೆ ನಡೀತಾ ಇತ್ತು. ಒಂದು ಕಡೆಯಿಂದ ಸಿ.ಪಿ. ಯೋಗೇಶ್ವರ್ ಸ್ವತಃ ಸೋಲನ್ನೊಪ್ಪಿಕೊಂಡಂತೆ ಮಾತನಾಡಿದರು. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಈಗ ಸ್ವಾಮೀಜಿಯೊಬ್ಬರು ಭವಿಷ್ಯ ನುಡಿದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಯೋಗ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಸೋಲು, ರಾಮನಗರದಲ್ಲಿ ಸೋಲು, ಅದಾದ ಬಳಿಕ ಚನ್ನಪಟ್ಟಣದಲ್ಲಿ ಅದೃಷ್ಟ ಪರೀಕ್ಷೆಗಿಳಿದಿದ್ರು ನಿಖಿಲ್ ಕುಮಾರಸ್ವಾಮಿ. ಹೀಗಾಗಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಗುರೂಜಿ ಭವಿಷ್ಯ ನುಡಿದಿದ್ದಾರೆ. ಯಾಕೆಂದ್ರೆ ಅವರಿಗೆ ರಾಜಯೋಗ ಇದೆ ಅಂತ. ರಾಜಯೋಗ ಎಲ್ಲಿಂದ ಬಂತು? ಈ ಹಿಂದೆ ದೇವೇಗೌಡರು ಚಂಡಿಕಾಯಾಗ ಮಾಡಿಸಿದ್ರಂತೆ, ಅದರ ಫಲ ಇದು ಅಂತ ಭವಿಷ್ಯ ನುಡಿದಿರೋದು. ಚಂಡಿಕಾಯಾಗದ ಫಲಪ್ರಾಪ್ತಿಯಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಈ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಕೆಲವು ತಿಂಗಳ ಹಿಂಭಾಗದಲ್ಲಿ ಪರಿಪೂರ್ಣವಾದಂಥ ಆಶೀರ್ವಾದವನ್ನು ಬೇಡಿ ನೂರಾರು ಕಾರ್ಯಕರ್ತರು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ದೇವಿಯಲ್ಲಿ ಮರೆಯಲ್ಲಿ ನಿಟ್ಟಿರ್ತಕ್ಕಂಥ ಸಾಕ್ಷಿಗಳು ಇರ್ತಕ್ಕಂಥದ್ದಿರುತ್ತೆ. ಈ ಒಂದು ಕ್ಷೇತ್ರದಲ್ಲಿ ಯಾರೇ ಕೂಡ ಬಂದು ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಪರಿಪೂರ್ಣವಾದಂಥ ಆಶೀರ್ವಾದ ಆಗಿರ್ತಕ್ಕಂಥ ಸುಮಾರು ನಿದರ್ಶನಗಳಿರ್ತಕ್ಕಂಥದ್ದಿರುತ್ತೆ. ಹಾಗಾಗಿ 2016ನೇ ಇಸ್ವಿಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ದೇವೇಗೌಡರು ಸಾಹೇಬರು ಕೂಡ ಇಲ್ಲಿ ಚಂಡಿಕಾ ಯಾಗವನ್ನು ಮಾಡಿಸಿದರು. ಅದರ ಫಲದ ಪ್ರಕಾರನೇ ಕೂಡ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿಯವರು ಕೂಡ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿದರ್ಶನಗಳಿರುತ್ತೆ. 2016ರಲ್ಲಿ ದೇವೇಗೌಡರು ಕೂಡ ಇಲ್ಲಿ ಚಂಡಿಕಾ ಯಾಗವನ್ನು ಮಾಡಿಸಿರ್ತಕ್ಕಂಥ ನಿದರ್ಶನಗಳಿರುತ್ತೆ. ಅವತ್ತು ಕೂಡ ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗಿತ್ತು. ನಂತರ ಮಾನ್ಯ ಕುಮಾರಸ್ವಾಮಿಯವರು ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಅಧಿಕಾರವನ್ನು ಭಗವತಿ ನೀಡಿರ್ತಕ್ಕಂಥ ನಿದರ್ಶನಗಳು ಕೂಡ ಇರ್ತಕ್ಕಂಥದ್ದಿರುತ್ತೆ. ಅದೇ ಪ್ರಕಾರವಾಗಿ 2024ನೇ ಇಸವಿಯಲ್ಲಿ ನಿಖಿಲ್ ಕುಮಾರಸ್ವಾಮಿಯ ವಿಚಾರವನ್ನು ದೇವಿ ಮುಂದೆ ಪ್ರಸ್ತಾಪವನ್ನು ಮಾಡಿದಾಗ ಅದೇ ಪ್ರಕಾರವಾಗಿ ಆ ಒಂದು ಕ್ಷೇತ್ರದ ಸುಮಾರು ಕಾರ್ಯಕರ್ತರು ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವಾಲಯದಲ್ಲಿ ಪೂಜೆಯನ್ನೆಲ್ಲ ಸಲ್ಲಿಸಿ ನಂತರ ಅವರ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸಿ ನಂತರ ಜಾತಕಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಧಿವಿಧಾನಗಳನ್ನೆಲ್ಲವನ್ನು ಕೂಡ ಕೇಳಿದಾಗ ಅಮ್ಮನವರು ಕೂಡ ಅದಕ್ಕೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ನಿದರ್ಶನಗಳು ಕೂಡ ಈ ಹಿಂದೆಯೇ ಕೂಡ ಅಮ್ಮನವರ ಆಶೀರ್ವಾದವನ್ನು ಮಾಡಿದರು. ಯಾವ ರೀತಿಯಪ್ಪ ಅಂದರೆ ಅವರು ಏನೋ ಒಂದು ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿಂದಿನ ದಿನಗಳಲ್ಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ನೂರಾರು ಕಾರ್ಯಕರ್ತರು ಒಂದು ದೇವಿಯಲ್ಲಿ ಮೊರೆ ಇಟ್ಟಿದ್ರು. ಈ ಒಂದು ರೀತಿಯಾಗಿ ಯಾವ ರೀತಿಯಾದಂಥ ಪರಿಣಾಮ ಬೀರ್ಬೋದು ಅಂದಾಗ ಅಮ್ಮನವರು ಅವತ್ತೇ ಕೂಡ ಆಶೀರ್ವಾದವನ್ನು ಮಾಡಿದರು. ಹಾಗಾಗಿ ಈ ಚನ್ನಪಟ್ಟಣ ವಿಧಾನಸಭೆಗೆ ಸಂಬಂಧಪಟ್ಟಂತಹ ಈ ಒಂದು ವಿಚಾರದಲ್ಲಿ ಅವರಿಗೆ ಭಗವತಿಯ ಪರಿಪೂರ್ಣವಾದಂಥ ಆಶೀರ್ವಾದ ಹಿಂದೆಯೇ ಕೂಡ ಆಗಿದೆ. ಯಾಕೆಂದರೆ ಹಿಂದೆಯೇ ಕೂಡ ಅಮ್ಮನವರ ಆಶೀರ್ವಾದವನ್ನು ಮಾಡಿದರು. ಅದೇ ಪ್ರಕಾರವಾಗಿ ಮುಂದಿನ ದಿನಗಳಲ್ಲಿ ಕೂಡ ಆಶೀರ್ವಾದವನ್ನು ಮಾಡ್ತಾರೆ ಮತ್ತು ಅವರಿಗೆ ಒಳ್ಳೆ ರೀತಿಯಾದಂಥ ಅನುಗ್ರಹ ಆಗ್ತಕ್ಕಂಥದ್ದಿರುತ್ತೆ. ಅಮ್ಮನವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅವರಿಗೆ ಒಳ್ಳೆಯ ಒಂದು ಅನುಗ್ರಹ ಆಗ್ತಕ್ಕಂಥದ್ದು, ನಂತರ ಜಯಶೀಲರಾಗ್ತಕ್ಕಂಥ ಎಲ್ಲ ಅನುಗ್ರಹವನ್ನು ಕೂಡ ಅಮ್ಮನವರು ಮಾಡಿಕೊಡ್ತಾರೆ. ಇವಾಗ ಕೂಡ ಶುಭವಾಗಿರ್ತಕ್ಕಂಥದ್ದೇ ಇರುತ್ತೆ. ಈ ಬಾರಿನಲ್ಲಿ ಅವರಿಗೆ ಖಂಡಿತವಾಗಿ ಕೂಡ ಅಮ್ಮನವರ ಆಶೀರ್ವಾದ ಆಗಿರೋದ್ರಿಂದ ಖಂಡಿತವಾಗಿ ಕೂಡ ಗೆಲುವು ಖಚಿತವಾಗಿರ್ತಕ್ಕಂಥದ್ದಿರುತ್ತೆ. ಅವರ ನಿರೀಕ್ಷೆಗೆ ಮೀರಿ ಅಂತರವನ್ನು ಅಮ್ಮನವರು ಸೂಚಿಸಿದ್ದಾರೆ. ಖಂಡಿತವಾಗಿ ಕೂಡ ಅದರಲ್ಲಿ ಅಮ್ಮನವರು ಖಂಡಿತವಾಗಿ ಕೂಡ ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ಚಂಡಿಕಾ ಯಾಗದಲ್ಲಿ ಅಷ್ಟೊಂದು ರೀತಿಯಾದಂಥ ವಿಶೇಷತೆಗಳಿರ್ತಕ್ಕಂಥದ್ದಿರುತ್ತೆ. ಆ ಚಂಡಿಕಾ ಯಾಗವನ್ನು ಯಾರು ಅನುಷ್ಠಾನವನ್ನು ಮಾಡಿ ವಿಶೇಷವಾಗಿ ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾರೋ ಖಂಡಿತವಾಗಿ ಕೂಡ ಅವ್ರಿಗೆ ಪರಿಪೂರ್ಣವಾದಂಥ ಆಶೀರ್ವಾದ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿಯ ಸ್ವರೂಪಿಣಿ ಆಗಿರ್ತಕ್ಕಂಥ ಅಮ್ಮನವರ ಆಶೀರ್ವಾದ ಆಗಿರೋದ್ರಿಂದ ಖಂಡಿತವಾಗಿ ಕೂಡ ಅವರ ಕುಟುಂಬಕ್ಕೆ ಒಳ್ಳೆಯ ಒಂದು ಅನುಗ್ರಹ ಆಗ್ತಕ್ಕಂಥದ್ದಿರುತ್ತೆ.
ಮಧು ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಮಧು, ಇತ್ತೀಚೆಗಷ್ಟೇ ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅಂತ ನೋಡಿದಾಗ ನಿಖಿಲ್ ಕುಮಾರಸ್ವಾಮಿ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಈಗ ಭವಿಷ್ಯವೊಂದು ಅದೇ ರೀತಿಯಾಗಿ ನುಡಿದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅಂತ? ಖಂಡಿತವಾಗ್ಲೂ ವಾಸುದೇವ್, ಏನು ಅಂತಂದ್ರೆ ಈಗ ತುಮಕೂರು ತಾಲೂಕಿನ ಚಿನುಗ ಗ್ರಾಮದಲ್ಲಿರುವಂತಹ ಮೂಕಾಂಬಿಕಾ ದೇವಿ ದೇವಾಲಯದ ಅರ್ಚಕರು ಮತ್ತು ಜ್ಯೋತಿಷಿಗಳು ಆಗಿರುವಂತಹ ಡಾಕ್ಟರ್ ಲಕ್ಷ್ಮೀಕಾಂತ್ ಗುರೂಜಿ ಅವರು ಈ ಒಂದು ಭವಿಷ್ಯವನ್ನು ನುಡಿದಿರುವಂತದ್ದು. ಯಾಕೆಂತಂದ್ರೆ ಕಳೆದ 2013ರಲ್ಲಿ ಈ ಒಂದು ಕೊರಟಗೆರೆ ಕ್ಷೇತ್ರದಲ್ಲಿ JDS ನ ಶಾಸಕರಾಗಿ ಸುಧಾಕರ್ ಲಾಲ್ ಆಯ್ಕೆಯಾಗಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರ ಜೊತೆಗೆ ದೇವೇಗೌಡರು ಏನು ತುಮಕೂರಿಗೆ ಬರ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ಸುಧಾಕರ್ ಲಾಲ್ ಅವರು ದೇವೇಗೌಡರನ್ನ ಕರ್ಕೊಂಡು ಈ ಒಂದು ಚಿನುಗಾದ ಮೂಕಾಂಬಿಕಾ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಚಂಡಿಕಾ ಯಾಗವನ್ನ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಸಹಜವಾಗಿ ದೇವೇಗೌಡರು ಅಂತಂದ್ರೆ ಮಾಜಿ ಪ್ರಧಾನಿಗಳು, ಅವರು ಕೂಡ ಕುಟುಂಬದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ರಾಜಕೀಯಕ್ಕೆ ತರಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಆಗ ಚಂಡಿಕಾ ಯಾಗ ಮಾಡಿಸಿದ ಬಳಿಕ ಗುರುಗಳಿಗೆ ಈ ಒಂದು ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೇಳಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ಒಂದು ಗುರುಗಳು ಒಂದು ಭವಿಷ್ಯವನ್ನ ನುಡಿದಿರ್ತಾರೆ. ಇವರಿಗೆ 2023ರ ನಂತರ ರಾಜಯೋಗ ಸಿಗುತ್ತೆ ಅನ್ನುವಂಥದ್ದು. ಈಗ ಇಡೀ ರಾಜ್ಯವೇ ಏನು ಚನ್ನಪಟ್ಟಣ ಉಪಚುನಾವಣೆ ಇದೆ, ಆ ಕಡೆ ಇಡೀ ರಾಜ್ಯವೇ ತಿರುಗಿ ನೋಡ್ತಾ ಇದೆ. ಕಾರಣ ಏನು ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತದ್ದು. ಈಗ ಅವರು ಗೆಲ್ತಾರೆ ಅನ್ನುವಂಥದ್ದು ಮೈತ್ರಿ ಪಕ್ಷಗಳ ನಾಯಕರು ಮತ್ತೆ ರಾಜಕೀಯ ವಿಶ್ಲೇಷಕರು ಒಂದು ಕಡೆ ಹೇಳ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಏನು ಹಿಂದೆ 2016ರಲ್ಲಿ ದೇವೇಗೌಡರು ಮಾಡಿದಂತಹ ಚಂಡಿಕಾ ಯಾಗ ಮತ್ತು ಅವರಿಗೆ ರಾಜಯೋಗ ಅನ್ನುವಂಥದ್ದು 2023ರ ನಂತರ ಬರುತ್ತೆ ಅನ್ನುವಂತಹ ಏನು ಭವಿಷ್ಯವಾಣಿಯನ್ನು ಅವತ್ತು ನುಡಿದಿದ್ರು. ಹಾಗಾಗಿ ಅದು ಈಗ ಅವರಿಗೆ ರಾಜಯೋಗ ಇದೆ, ಅವರು ಖಂಡಿತ ಗೆಲ್ತಾರೆ ಅನ್ನುವಂತ ಮೂಲಕ ಈಗ ಗುರುಗಳು ಈ ಒಂದು ಭವಿಷ್ಯವನ್ನ ನುಡಿದಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.